ನಾನು ಒಂದು ತಿಂಗಳು ಕೆಲ್ಸಕ್ಕೆ ಹೋಗಿ ಅವ್ರಿಗೋಸ್ಕರ ಆದ್ರೂ ನಾನು ಏನಾದರೂ ಒಂದು ಮಾಡಬೇಕು. ಎಲ್ಲ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಡ್ರೀಮ್ ಇವ. ಹಲೋ ಗೈಸ್, ನನ್ನ ಬ್ಲಾಗ್ ನೋಡಿ ಎಲ್ಲ ಕನ್ನಡ ತಾಯಿ ಮಕ್ಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ತುಂಬಾ ದಿವಸ ಆದ್ಮೇಲೆ ಬ್ಲಾಗ್ ಮಾಡ್ತಿರೋದು. ಏನು ಬ್ಲಾಗ್ ಅಂದರೆ, ಇಷ್ಟು ಜನ ಯಾಕೆ ಸುಮ್ಮನೆ ಇದೆ ಅಂದರೆ, ಒಂದು ಪ್ರಾಪರ್ ಮೈಕ್ ಇರಲಿಲ್ಲ ನನ್ನ ಹತ್ರ. ಅದು ಹಳೆ ಮೈಕ್ ಇತ್ತು. ಒಂದು ನಿಮಿಷ ತಡೀರಿ, ತೋರಿಸ್ತೀನಿ. ಎಲ್ಲ ಮೈಕು ಹಾಂ ನೋಡಿ, ಇದೆ ನೋಡಿ, ಡಬ್ಬ ಮೈಕು ಗೈಸ್. ಇದ್ರಷ್ಟು ಡಬ್ಬ ಮೈಕ್ ಯಾವುದೂ ಇಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ತಂದಿದ್ದು 3 ದಿವಸಕ್ಕೆ ಹೊಲ್ಟೋಯ್ತು ಈ ಮೈಕು. ಇವಾಗ ಈ ಮೈಕ್ನ ಬಿಟ್ಟು ಇನ್ನೊಂದು ಮೈಕ್ ಬುಕ್ ಮಾಡಿದ್ದೆ, ಅದು ಬಂದಿದೆ ಇವತ್ತು. ಇದ್ರ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇವಾಗ ಯಾವ ಥರ ಇದೆ ಮೈಕ್ ಅಂತ ಹೇಳ್ಬಿಟ್ಟು, ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗುತ್ತೆ ನಿಮಗೆ. ಇದನ್ನ ನಾನು ನಮ್ಮ ಬ್ರದರ್ ಇಬ್ಬರು ಸೇರಿ ದುಡ್ಡು ಹಾಕಿ ತರಿಸಿದ್ದು ಮೈಕ್ ಇದು. ನೋಡಿ ಅವಾಗಲೇ ನೋಡಿ, ಇಂಥ ಡಬ್ಬ ಮೈಕ್ ಇದು ಇತ್ತು ಅಂತ ಹೇಳ್ಬಿಟ್ಟು, ಇದು ಹಾಳಾಯಿತು ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಮೈಕ್ ತರಿಸಿದೆ. ಅಲ್ಲೋಡಿ ಅವಾಗಲೇ ಅಲ್ಲಿದೆ, ಯಾವುದು ಅಂತ ತೋರಿಸ್ತೀನಿ ತಡಿ. ಕಾಯ್ತಾವ್ರೆ, ನಮ್ಮ ಅಣ್ಣನೂ ಕಾಯ್ತವನೆ, ಇವನು ಕಾಯ್ತವನೆ, ನಾನು ಎಲ್ಲ ಕಾಯ್ತಾಯಿದ್ದೀವಿ. ಯಾವ ಥರ ಬಂದಿದೆ ಇದು, ಯಾವ ಥರನೂ ಆಗಬಾರ್ದಪ್ಪ, ಹಾಳಾಗಬಾರ್ದು ಅಂತ ಬೇಡ್ಕೊಂಡು ಅನ್ಬಾಕ್ಸ್ ಮಾಡೋಣ ಬನ್ನಿ. ಇವಾಗ ಆಮೇಲೆ ಡೈಲಿ ಬ್ಲಾಗ್ ಗೈಸ್ ಬನ್ನಿ, ಇವಾಗ ಅಷ್ಟು ತೆಗಿಯೋಣ, ಅನ್ಬಾಕ್ಸ್ ಮಾಡೋಣ. ಇದು ಯಾವ ಥರ ಬಂದಿದೆ ಏನೋ ಗೊತ್ತಿಲ್ಲ ನನಗಂತೂ. ಯಾವುದಂದ್ರೆ ಗೈಸ್, ತೋರಿಸ್ಲಾ ಇಲ್ಲಡಿ, ಇದೆ ಆಲ್ ಲ್ಯಾಂಡ್ ಮೈಕ್ ತರಿಸಿದ್ದು ಈ ಸಲ. ಇದು ಬಂದುಬಿಟ್ಟು 6K ಆಯಿತು ನನಗೆ. ಬನ್ನಿ ಅನ್ಬಾಕ್ಸ್ ಮಾಡೋಣ ಫುಲ್ ಇವಾಗ. ಇದಂತೂ ಚೆನ್ನಾಗಿರ್ಬೇಕು ಅಂತ ಅನ್ಕೊತಾ ಇದ್ದೀನಿ ನಾನಂತೂ. ಇಲ್ಲಡಿ ಬನ್ನಿ. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸಿಂಗ್ ಟೈಮ್ ಇವಾಗ. ಏನೇನೋ ಒಂದಷ್ಟೆಲ್ಲ ಕೊಟ್ಟಿದ್ದಾರೆ ಹಿಂದೆ. ಚೆನ್ನಾಗಿದೆ ಗೈಸ್, ಅನ್ಬಾಕ್ಸ್ ಮಾಡೋಕ್ಕೆ ಮನಸ್ಸೇ ಗೊತ್ತಿಲ್ಲ. ಗಾಯ್ಸ್ ನಮ್ಮ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ ಆಗಲಿ, ಯೂಟ್ಯೂಬರ್ ಆಗಲಿ, ಅವ್ರ ಡ್ರೀಮೆಲ್ಲ ತೀರ್ಸ್ಕೊತಾ ಇದ್ದೀವಿ. ಇದೇನೋ ಫಸ್ಟ್ ಏನೋ ಕೊಟ್ಟರು ಇಲ್ಲಿ, ಕೊಡೋಣ ಬನ್ನಿ. ನಿಧಾನಕ್ಕೆ ತೆಗಿ. ವಾರಂಟಿ ಕಾರ್ಡ್ ಕೊಟ್ಟಿರಬೇಕು. ವಾರಂಟಿ ಕಾರ್ಡ್ ಅನಿಸುತ್ತೆ. ವಾರಂಟಿ ಕಾರ್ಡೆ. ಹಾಂ ಇಲ್ಲಡಿ, ಬುಕ್ಕು ಇರೋದೆಲ್ಲ ಏನೇನಿದೆ ಎಲ್ಲ ಫುಲ್ಲು ನೋಡಿ. ಏನೇನೋ ಕೊಟ್ಟರೆ ಇದರಲ್ಲಿ ಏನೇನು ಮಾಡಬೇಕು, ಏನೇನು ಕತೆ ಅಂತ, ಇಲ್ಲ ಹೆಂಗೆ ಆನ್ ಮಾಡೋದು, ಏನೇನು ಅಂತ ಎಲ್ಲ ಕೊಟ್ಟಿದ್ದಾರೆ. ಚಾರ್ಜರ್ ಸಿಗುತ್ತೆ ಒಂದು. ಗೈಸ್ ಫೈನಲಿ ಇವಾಗ ಮೈಕ್ನ ಓಪನ್ ಮಾಡೋಣ ಬನ್ನಿ. ಇವಾಗ ಚಿಕ್ಕ ಆಸೆ ಇದು ನಂದು. ಅದು ಹಳೆ ಮೈಕ್ ಅಷ್ಟು ಈ ಮೈಕ್ ತೊಂದರೆ ಕೊಡಲ್ಲ ಅಂತ ಸಖತ್ ನಂಬಿಕೆ ಇದೆ ಗೈಸ್. ಇಲ್ಲಡಿ ಗೈಸ್, ನೋಡಿ ಗೈಸ್, ತೆಗಿಬೇಕಾಯ್ತು ಗೈಸ್. ಇದೊಂದು ಮೈಕು, ಇದು ಆಮೇಲೆ ತೆಗಿತೀನಿ. ಅದ್ರ ಜೊತೆ ಇದೊಂದೇನೋ ಬ್ಯಾಗ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ ಅದೇನೇನು ಕೊಟ್ಟಿದ್ದಾರೆ ಅಂತ. ಅದು ಇದು ಮ್ಯಾಗಡೆ ಹಾಕೊಳ್ಳೋ ಹತ್ತಿ, ಕೇಬಲ್ಲು, ಇದೊಂದು ಹತ್ತಿ, ಇದೇನೋ ಗಲೀಜು ಹಾಕ್ಬಾರ್ದು ಅಂತ ಕೊಟ್ಟಿದ್ದಾರೆ. ಇದು ಹಂಗೆ ಇರಲಿ. ನಾವು ಓಪನ್ ಮಾಡೋಣ ಇವಾಗ. ಇಲ್ಲಡಿ ಗೈಸ್, ಮೈಕ್ ಮೇಲೆ ಹಾಕೊಳ್ಳೋಕ್ಕೆ ಹತ್ತಿ ಇದೊಂದು, ಇದು ಈ ಬ್ಯಾಗಲ್ಲಿ ಇರಲಿ. ಅದ್ರ ಜೊತೆ ಇದ್ರ ಪೇರ್ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಇದಾದಮೇಲೆ ಇದು ಚಾರ್ಜರು. ಹಾಂ ಇಲ್ಲಡಿ, ಸಾಕಾಗಿದೆ ಗೈಸ್. ಚಾರ್ಜರ್ ಇಷ್ಟು ಸಾಕಾದಾಗ ಕೊಟ್ಟವ್ರೆ. ಏನಂದರೆ ಇದಕ್ಕೋಸ್ಕರ ನಾನು ನಮ್ಮ ಅಣ್ಣ ನಾರ್ಮಲ್ ಕೆಲಸ ಮಾಡಿ ಅವನ ಕೈಲಿ ಆಗ ಅರ್ಧ ದುಡ್ಡು ನನಗೆ ಕೊಟ್ಟು, ನಾನು ಒಂದು ತಿಂಗಳು ಕೆಲ್ಸಕ್ಕೆ ಹೋಗಿ, ನಂದು ನಮ್ಮ ಅಣ್ಣನ ಇಬ್ಬರು ಅರ್ಧ ಕಾಸಿಂದನೂ ಏನೋ ಮಾಡ್ತಾನೆ ಅಂತ ನನ್ನ ತಮ್ಮ ಹೇಳ್ಬಿಟ್ಟು ಕೊಡಿಸಿದ್ದಾರೆ. ನಮ್ಮ ಮನೇಲಿ ಒಂಥರ ಹೋಪ್ ಸಿಕ್ಕೊಂಡಿದ್ದಾರೆ ನನ್ನ ಮೇಲೆ.
ಅವ್ರಿಗೋಸ್ಕರ ಆದರೂ ನಾನು ಏನಾದರೂ ಒಂದು ಮಾಡಬೇಕು. ನಿಮ್ಮ ಸಪೋರ್ಟ್ ನನಗೆ ಬೇಕು. ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಮಾಡಿಸಿ. ಇವಾಗ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದು ತೆಗೋಣ ಫುಲ್ಲು. ಗಾಯ್ಸ್ ನೋಡಿ ಗಾಯ್ಸ್, ಒಂದು ಕೇಬಲ್ ಒಂದಿದೆ, ಮೈಕ್ ಒಂದು, ಮ್ಯಾಗ್ನೆಟ್ ಸಖತ್ ಸ್ಟ್ರಾಂಗ್ ಐತಿ ಮ್ಯಾಗ್ನೆಟು. ಇದೊಂದು ನಾರ್ಮಲ್ ಚಾರ್ಜರ್ ಒಂದು ಇದೆ. US ಪಿನ್ ಕೊಟ್ಟಿರ್ಬೋದು ಅನ್ಕೊತೀನಿ. ಲೈಟ್ನಿಂಗ್ ಪಿನ್ನು ಕೊಟ್ಟಿಲ್ಲ ಅದು. ಸೊ ಗೈಸ್ 5 ನಿಮಿಷ ಕಾಯ್ತಾರಿ. ಇದನ್ನ ಹಾಕೊಂಡು ಮಾತಾಡ್ತೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾರಿ. 20 minutes later. ಚಾರ್ಜ್ ಇಲ್ಲ ಅನಿಸುತ್ತೆ, ಅದಕ್ಕೆ ಒಂದು 5 ನಿಮಿಷ ಚಾರ್ಜ್ ಹಾಕೋಣ ಅಂತ ಹೇಳ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಇವನ್ನೆಲ್ಲ ಎತ್ತಿಕ್ಬಿಟ್ಟು ಇವಾಗ ಹೋಗೋದೆ. ನೋಡಿ ಈ ಡಬ್ಬಾ ಮೈಕು ಗೈಸ್, ಇದಂತೂ ನೋಡಿ ಅದು ವಾರ್ಡರ್ ಅಂತ ಗೈಸ್, ಇದು ವಾರ್ಡರ್ ಅಂತ ಏನೋ ಕಮ್ಮಿಗಿತ್ತು ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿಬಿಟ್ಟೆ. ಬಟ್ ಇದು ಒಳಗಡೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ನೋ ಯೂಸ್ ಫಾರ್ ವೇಸ್ಟ್ ಗೈಸ್. ಇಂಥ ಮೈಕ್ ಯಾರಾದ್ರೂ ಹೊಸದಾಗಿ ಕಂಟೆಂಟ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನೋಡಿ, ಈ ಕಂಪ್ನಿ ಮೈಕ್ ತೊಗೊಂಡ್ರು ಬಟ್ ನೋಡ್ಬಿಟ್ಟು ತೊಗೊಳ್ಳಿ, ಚೆನ್ನಾಗಿರೋದು ನೋಡಿ. ಯಾಕಂದರೆ ತೊಗೊಂಡ್ರೆ ಸುಮ್ಮನೆ ವೇಸ್ಟು. ನಾನು ಅರೌಂಡ್ 2K ಏನೋ ಆಯಿತು ತೊಗೋಬೇಕಾರೆ, ಇದು 2K ಸಮಥಿಂಗ್ ಏನೋ ಆಯಿತು. ಅದಕ್ಕೋಸ್ಕರ ವೇಸ್ಟ್ ಗೈಸ್. 2K ತಿನ್ನೆಲ್ಲ ಉಂಡಿಲ್ಲ, ವೇಸ್ಟ್ ಆಯಿತು 2K. ಅದಕ್ಕೋಸ್ಕರ ನೋಡ್ಬಿಟ್ಟು ತೊಗೊಳ್ಳಿ ತೊಗೊಂಡಂಗಿದ್ರೆ ಇಂಥ ಮೈಕು. ಸೊ ಗೈಸ್ ಏನೇನೋ ಕೊಟ್ಟವ್ರೆ ನಮ್ಗೆ, ಅದು ನಾನು ಮಾಡೋಕ್ಕೆ ಗೊತ್ತಿಲ್ಲ ಗೈಸ್. ಮೈಕ್ನ ನೀಟಾಗಿ ಸ್ಕ್ಯಾನ್ ಮಾಡಬೇಕೇನೋ ಇಲ್ಲಿ. ಸ್ಕ್ಯಾನ್ ಟು ಎಷ್ಟು ಫಾರ್ ಮೋರ್ ಪ್ರಾಡಕ್ಟ್ ಡಿಸ್ಪ್ಲೇ ಅಂತ ಕೊಟ್ಟು ಟು ಎನ್ಶೂರ್ ಏನೇನೋ ಕೊಟ್ಟವ್ರೆ ಗೈಸ್. ಇದರಲ್ಲಿ ಇದ್ರ ಕೇಬಲೇ ಕೊಟ್ಟಿಲ್ಲ ಗೈಸ್ ನಂಗೆ. ಅದೇ ಇವಾಗ ಇದ್ರ ಕೇಬಲು ಐಫೋನ್ದು ಕೇಬಲ್ ಕೊಡ್ತಾರೆ, ಲೈಟ್ನಿಂಗ್ದು, ಅದೇ ಕೊಟ್ಟಿಲ್ಲ. ಕೊಡೋಲ್ಲೇನೋ ಇದರಲ್ಲಿ? ಇಲ್ಲ ಇರುತ್ತಾ? ಗಾಯ್ಸ್ ಅಂತೂ ಇಂತೂ ಮೈಕ್ ಬಂದ್ಬಿಡ್ತು. ಬ್ಲೂ ಮ್ಯೂಟು ಇಲ್ಲೇನೇನೈತೆ ನೋಡೋದ್ರ ಎಲ್ಲ ಫಾಲೋ ಮಾಡಿದ್ರೆ ರಾನ್ ಆಗ್ತದೆ. ಐತ್ ಮೈಕೇನೋ ತರಿಸ್ಬಿಟ್ಟೆ, ಬಡ್ಡಿ ಮಗಂದು. ಅದನ್ನು ನಾನು ಮಾಡೋದು ಹೆಂಗಂತಾನೆ ಗೊತ್ತಾಯ್ತಿಲ್ಲ ನನಗೆ. ಇವಾಗ ಇದೇನು ವಾರಂಟಿ ಕಾರ್ಡು ಏನೋ ಕಾರ್ಡ್ ಕೊಟ್ಟವ್ರಿ ನೋಡ್ರಿ. ಇದು ಹಾಲಿವುಡ್ VR ಇಯರ್ ಫಾರ್ ಯು ಆಫ್ಟರ್ ಸೇಲ್ಸ್ ಕಾರ್ಡ್, ಅದೇ ಸೇಲ್ಸ್ ಕಾರ್ಡ್ ಅಂತ ಕೊಡ್ತಾರೆ. ಬನ್ನಿ ನೋಡಿ, ಇದು ಏನೋ ಕೊಟ್ಟವ್ರೆ. ಅದನ್ನೆಲ್ಲ ನೋಡೋಣ. ನೋಡ್ಬಿಟ್ಟು ನಿಮಗೆ ಮೈಕ್ ಆನ್ ಆದ್ಮೇಲೆ ಸಿಗ್ತೀನಿ. ಒಂದು 10 ನಿಮಿಷ ಕಾಯ್ತಿರೋದು ಮೈಕ್ ಆನ್ ಆಗಲಿ ಪಾಪ. 10 minutes later. ಸೊ ಗೈಸ್ ಅದು ಚಾರ್ಜ್ ಆಗಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನೋಡಿ, ಅವಾಗ ನಾನು ಮೈಕ್ ಯೂಸ್ ಮಾಡ್ಕೊಂಡೆ ಹಾಕ್ತೀನಿ. ಇವಾಗ ಬೇಡ ಅಂತ ಹೇಳ್ಬಿಟ್ಟು ಚಾರ್ಜ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಈ ಪಸರೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬದಿಕಂತೀನಿ. ಇಲ್ಲ ನಮ್ಮಮ್ಮ AK-47 ತರ್ತದೆ ಇವಾಗ. ನೋಡಿ ಎಲ್ಲ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ದು ಡ್ರೀಮ್ ಇವೆಲ್ಲ, ಈ ಥರ ಮೈಕ್ ತಗೊಳ್ಳೋದು. ನಂದು ವ್ಲಾಗು ಸ್ವಲ್ಪ ದಿನ ಮೈಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೆ. ಅದಕ್ಕೋಸ್ಕರನೇ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಇನ್ಮೇಲೆ ಸ್ಟಾರ್ಟ್ ಮಾಡೋಣ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಸಿಚುವೇಶನ್ನು ತಕ್ಕಂಗೆ ನನ್ನ ವ್ಲಾಗು ಬರ್ತಾ ಇರ್ತದೆ, ಏನು ಕತೆ ಅಂತ ನನಗೂ ಗೊತ್ತಿಲ್ಲ ಇನ್ನು. ನಾನು ಟ್ರೈ ಮಾಡ್ತಾಯಿದ್ದೀನಿ ಇವಾಗ. ಇನ್ಮೇಲೆ ಈ ಮೈಕ್ ಬಂದಿದ್ದಲ್ಲ ಇವತ್ತು, ಇನ್ಮೇಲಿಂದ ಫುಲ್ಲು ವ್ಲಾಗ್ ಮಾಡೋದೆ. ನೋಡೋ ಬನ್ನಿ ಒಳ್ಳೊಳ್ಳೆ ರೀಲು. ಹಂಗೆ ನನ್ನ ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಇನ್ಸ್ಟಾ ಪೇಜ್ ಗೊತ್ತಿಲ್ಲ ಅಂದರೆ ಹೋಗ್ಬಿಟ್ಟು ಇನ್ಸ್ಟಾ ಪೇಜು ಇದೆ ನಂದು. ಯೂಟ್ಯೂಬಲ್ಲಿ ಲಿಂಕು ಹಾಕಿದ್ದೀನಿ, ಅದಕ್ಕೂ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಗೈಸ್. ಬನ್ನಿ ಇವಾಗ ಇನ್ನೇನಿಲ್ಲ, ಇದನ್ನೆಲ್ಲ ಓಪನ್ ಮಾಡಿಬಿಟ್ಟಿರೋದು. ನೀಟಾಗಿ ಎತ್ತಿಗೋದು ಎತ್ತಿಕೋಣ. ಇದನ್ನು ನೀಟಾಗಿ ಇಟ್ಕೊತೀನಿ ಇಲ್ವೋ ಗೊತ್ತಿಲ್ಲ. ಅದಂತೂ ಒಂದು ನಾನು ನೀಟಾಗಿ ಇಟ್ಕೊಂಡಿದ್ದೆ, ಬಟ್ ಅದು ನನ್ನ ಜೊತೆ ನೀಟಾಗಿ ಇರಲಿಲ್ಲ. ಇದನ್ನು ನೀಟಾಗಿ ಇಟ್ಕೊತೀನಿ, ಇದನ್ನು ಬಿಡೋಲ್ಲ. ಇದನ್ನು ತುಂಬ ಯೂಸ್ ಆಗುತ್ತೆ. ನಾನು ಇಷ್ಟೊಂದು ದುಡ್ಡು ಬೇಡ ಅದು ಇದು ಅಂದ್ಕೊಂಡಿದ್ದೆ, ಬಟ್ ಒಂದು ಸಲ ಹಾಕ್ಬಿಟ್ರೆ ತೊಗೊಂಡ್ರೆ ಚೆನ್ನಾಗಿರೋದೇ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬನ್ನಿ ಇವಾಗ ಇದನ್ನು ಎತ್ತಿಕ್ಬಿಡೋಣ. ಅಯ್ಯೋ ಗೈಸ್, ಅಯ್ಯೋ ಇದು ಒಂದೈತೆ ಇಷ್ಟು ಐಟಮ್ನ ಎತ್ತಿಕ್ಬೇಕು ಇವಾಗ. ಸೊ ಗೈಸ್ ಫೈನಲಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಇನ್ನು ಇದೇ ಥರ ತುಂಬ ಕಂಟೆಂಟ್ ಕ್ರಿಯೇಟರ್ಸ್ದು ಡ್ರೀಮ್ ಇರುತ್ತೆ, ನಮಗೂ ಈ ಥರ ಮೈಕ್ ತೊಗೋಬೇಕು, ನಾವು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ಇನ್ನು ಯಾರ್ಯಾರು ಮಾಡಿಲ್ಲ ಸ್ಟಾರ್ಟ್ ಮಾಡಿ, ನಮ್ಮ ಜೊತೆನೇ ನೀವು ಎಲ್ಲ ಜೊತೆಗೆ ಬೆಳೆಯೋಣ. ಇನ್ಮೇಲೆ ವ್ಲಾಗ್ ನೋಡ್ತೀನಿ. ನನಗೆ ಒಂಚೂರು ವರ್ಕ್ ಇದೆ ಜಾಸ್ತಿ, ಕಾಲೇಜಲ್ಲಿ ಜಾಸ್ತಿ ವರ್ಕ್ಗಳು ಕೊಡ್ತಾಯಿದ್ದಾರೆ ಇವಾಗ. ನೋಟ್ಸ್ ಆಗಲಿ ಅದು ಮಾಡೋದಾಗಲಿ ಅದಕ್ಕೋಸ್ಕರನೇ ಒಂಚೂರು ಮಾಡ್ತಿರ್ಲಿಲ್ಲ. ಇನ್ಮೇಲೆ ಟ್ರೈ ಮಾಡ್ತೀನಿ ನಾನು ವ್ಲಾಗ್ ಬಿಡೋಕ್ಕೆ. ಇನ್ಮೇಲೆ ಬರೀ ಚಾಲೆಂಜ್ ವೀಡಿಯೋಸು, ಆ ಥರ ವೀಡಿಯೋಸು. ಡೈಲಿ ವ್ಲಾಗ್ ಯಾಕೋ ನನಗೂ ಟೈಮ್ ಸೆಟ್ ಆಗ್ತಿಲ್ಲ ಕರೆಕ್ಟಾಗಿ ಗೈಸ್. 30 ಡೇ ಚಾಲೆಂಜ್ ಅಂತ ಮಾಡಿದೆ, ಬಟ್ ಅದು ಆಗಲಿಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ ಇನ್ಮೇಲೆ
ಡೈಲಿ ವ್ಲಾಗ್ ಥರನೋ ಇಲ್ಲಾಂದರೆ ಚಾಲೆಂಜ್ ವೀಡಿಯೋಗಳ ಥರ ಮಾಡೋದು, ವಾರಕ್ಕೊಂದು ಚಾಲೆಂಜ್ ವೀಡಿಯೋ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ನೋಡೋಣ. ಆಗ ಗೈಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಗೈಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಿಂಗೆ ನಿಮ್ಮನ್ನು ನಾನು ನಗ್ಸ್ಕೊಂಡು ನಾನು ಖುಷಿಯಾಗಿರ್ತೀನಿ ನನ್ನ ಲೈಫಲ್ಲೂ. ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಿ. ಬೈ ಗೈಸ್.